ಬೆಳಿಗ್ಗೆ ತಿಂಡಿಗೆ ಸಿಂಪಲ್ ಆಗಿ ಮಾಡ್ಕೊಳಂತ ದೋಸೆ, ಇನ್ಸ್ಟಾ ದೋಸೆ ಅಂಡ್ ಕರಿ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಆಗಲಿ ದಿಢೀರ್ ಅಂತ ಬ್ರೇಕ್ಫಾಸ್ಟ್ ಮಾಡಲೆ ಮನೇಲಿರೋ ಸಾಮಗ್ರಿಗಳನ್ನು ಬಳಸ್ಕೊಂಡೆ ಈ ರೆಸಿಪಿ ಮಾಡ್ಬೋದು. ಈ ಫುಲ್ ವಿಡಿಯೋ ನೋಡಿ ಟ್ರೈ ಮಾಡಿ ನೋಡಿ ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಫಸ್ಟಿಗೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು 1 ಕಪ್ ತೊಗೊಂಡಿನಿ, ಅಂದರೆ 250 ಗ್ರಾಮ್ಸು ಮೈದಾ ತೊಗೊಳ್ಳಿ. ಕಡಲೆ ಹಿಟ್ಟು 100 ಗ್ರಾಮ್ಸ್ ತೊಗೊಳ್ಳಿ. ಸೊ ಈಗ ಚಿಲ್ಲಿ ಫ್ಲೆಕ್ಸ್ ತೊಗೊಂಡಿದ್ದೀನಿ 1 ಸ್ಪೂನು, ಉಪ್ಪು 1 ಸ್ಪೂನ್. ಉಪ್ಪು ಖಾರ ಅನ್ನೋದು ನಿಮ್ಮ ಟೇಸ್ಟ್ ತಕ್ಕಂಗೆ ತಗೊಳ್ಳಿ. ವಾಮು 1 ಸ್ಪೂನ್ ತಗೊಳ್ಳಿ. ಅದನ್ನು ಚೆನ್ನಾಗಿ ಕೈಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ವಾಮ್ ಹಾಕ್ಕೊಳ್ಳೋದು ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ದೋಸೆ ಹಾಕಿದಾಗ. ಸೊ ನೆಕ್ಸ್ಟ್ ಬಂದು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಕಸೂರಿ ಮೇಥಿನ ರೋಸ್ಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಕೊತ್ತಂಬರಿ ಒಂಚೂರು ಹಾಕ್ಕೊಳ್ಳಿ. ಎಣ್ಣೆ ಅನ್ನೋದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಳ್ಳಿ. ಹಾಲು ನಾನು ನಾರ್ಮಲ್ ಹಾಲೇ ಯೂಸ್ ಮಾಡ್ತಾ ಇದ್ದೀನಿ. ಕಾಯಿಸಿರಾದ್ರೂ ತೊಗೊಳ್ಳಿ ಅಥವಾ ಹಾಗೆ ಕಾಯಿಸಲಿಲ್ಲದ್ರೆ ಹಾಲಾದರೂ ತೊಗೊಂಡು 1 ಗ್ಲಾಸಷ್ಟು ಹಾಲು ತೊಗೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದರೂ ಬೇಕು ಅಂದ್ರೆ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಉಂಡೆ ಇಲ್ದಿರ ನೀಟಾಗಿ ಇದನ್ನ ದೋಸೆ ಹಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿರಲಿ. ತುಂಬ ತೆಳ್ಳಗೂ ಇರ್ಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು. ದೋಸೆ ಹಾಕಿದಾಗ ನೀಟಾಗಿ ಹರಡ್ಕೊಬೇಕು, ಆ ಕಾನ್ಸೆಪ್ಟಲ್ಲಿ ತಗೊಳ್ಳಿ. ತವಾನ ಬಿಸಿ ಮಾಡ್ಕೊಂಡು ಎಣ್ಣೆ ಒಂಚೂರು ಅಪ್ಲೈ ಮಾಡಿ ದೋಸೆ ಹಿಟ್ಟು ಹಾಕೊಳ್ಳಿ. ಬೆಳಗ್ಗೆ ತಿಂಡಿಗೆ ಈಸಿಯಾಗಿ ಮಾಡ್ಕೊಳೋಂಥ ರೆಸಿಪಿ, 2 ನಿಮಿಷದಲ್ಲೇ ಆಗುತ್ತೆ ಈ ರೆಸಿಪಿ ಕೂಡ. ಸೊ ಮೇಲೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಪ್ಪ ಆದರೂ ಹಾಕ್ಕೊಳ್ಳಿ. ಎರಡು ಕಡೆನೂ ದೋಸೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಕ್ಯಾಪ್ಸಿಕಮ್ ಕರಿ ಹೇಳ್ಕೊಡ್ತಾ ಇದ್ದೀನಿ. ಇದು ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳೋದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಈ ರೆಸಿಪಿ ಮಾಡೋದು. ಕ್ಯಾಪ್ಸಿಕಮ್ ಕರಿ ಮಾಡೋದಕ್ಕೆ 2 ದೊಡ್ಡ ಈರುಳ್ಳಿ ತಗೊಳ್ಳಿ. ಇದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ 2 ತಗೊಳ್ಳಿ, ಅದನ್ನು ಅಷ್ಟೇ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿ ತಕ್ಕಷ್ಟೇ ಉಪ್ಪು ಖಾರ ಹಾಕೊಳ್ಳಿ. ಒಂಚೂರು ಧನಿಯಾ ಪುಡಿ. ಸೊ ಗರಂ ಮಸಾಲ ಒಂಚೂರು ಹಾಕೊಳ್ಳಿ. ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡು ಎಣ್ಣೆ 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಳ್ಳಿ. ಈಗ ಅರಿಶಿನ 1/4 ಸ್ಪೂನ್ ತಗೊಳ್ಳಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆದಂಗೆ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಒಂಚೂರು ಖಾರ ಇರೋದಕ್ಕೋಸ್ಕರ ಖಾರ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಒಂದು 1/2 ಕಪ್ ತಗೊಳ್ಳಿ. ಸೊ ಇವಾಗ ನಾವು ಕಲಿಸ್ಕೊಂಡಿರೋದು ಈರುಳ್ಳಿ ಕ್ಯಾಪ್ಸಿಕಮ್ ಮಿಕ್ಸರ್ ಇದರೊಳಗಡೆ ಹಾಕ್ಕೊಂಡು ತಳ ಅಂಟದಿರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇರಿ. ಕಡಲೆ ಹಿಟ್ಟು ಹಾಕಿರ್ತೀವಿ, ತಳ ಅಂಟುತ್ತೆ. ಸೊ ಅದು ಅಂಟದಿರ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡಿ. ಮೊಸರು ಒಂದು 1/2 ಕಪ್ ತಗೊಳ್ಳಿ ಮೊಸರು. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವು ಮಾಡೋವಾಗ ತಳ ಅಂಟುತ್ತೆ, ಯಾಕೆಂದರೆ ಕಡಲೆ ಹಿಟ್ಟು ಹಾಕಿರುತ್ತಲ್ಲ, ಅಂಟೋದಕ್ಕೋಸ್ಕರ ಚೆನ್ನಾಗಿ ತಳ ಅಂಟದಿರ ಮೀಡಿಯಮ್ ಟು ಹೈಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಅರ್ಧ ಗ್ಲಾಸಷ್ಟು ನೀರು ತಗೊಳ್ಳಿ. ನೀರು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಕುದಿಯಾಕ್ಬಿಡಿ. ಸೊ ಇದು ಕ್ಯಾಪ್ಸಿಕಮ್ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಕ್ಯಾಪ್ಸಿಕಮ್ ಕರಿನ ಮಧ್ಯದಲ್ಲಿ ಕಲಿಸ್ಕೊಡ್ತಾನೆ ಇರಬೇಕು, ಇಲ್ಲ ತಳ ಅಂಟುತ್ತೆ. ಈಗ ಲಾಸ್ಟಲ್ಲಿ ಕಸೂರಿ ಮೇಥಿ ಒಂಚೂರು ಮತ್ತು ಪೆಪ್ಪರ್ ಪೌಡರ್ 1 ಸ್ಪೂನ್ ತಗೊಳ್ಳಿ. ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ಕರಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳೋಂಥ ರೆಸಿಪಿ. ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ಬ್ರೇಕ್ಫಾಸ್ಟಿಗೆ ಎಮರ್ಜೆನ್ಸಿಯಾಗಿ ಮಾಡ್ಕೊಬೇಕು ತಿಂಡಿಗೆ ಒಳ್ಳೆ ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ. ಯಾವ ರೀತಿ ಬಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.